ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಕಾರ್ ಚೇಂಜ್ ಮಾಡಿದೆ. ನನ್ನ ಅಷ್ಟು ಹೇಟ್ ಮಾಡ್ತಾರಂತ. ಫೇವ್ರೆಟ್ ಜಾಗ ಮತ್ತೆ ಬಂತು. ಆರ್ ಯು ಸಿಂಗಲ್? ನಯನ ಮುದ್ದೆ ಹೇಳ್ಬಿಡ್ತು. ಲೆಟ್ಸ್ ಜಸ್ಟ್ ಲೀವ್ ದಟ್ ಟಾಪಿಕ್. ಮತ್ತೆ ಅದನ್ನೇ ಡೈಲಿ ವ್ಲಾಗ್ ಅಂದಿದ ತಕ್ಷಣ ನಮ್ಮ ಇಡೀ ಲೈಫ್ನ ತೋರಿಸ್ಬೇಕು ಅನ್ನೋದು ಏನೂ ಇಲ್ಲ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ವರ್ಷ ಕಾವೇರಿ. I love being a woman. ಈಗ ನಾವು ಊರಿಗೆ ಹೋಗ್ತಾ ಇದೀವಿ. ಊರ್ಗಂತೀನಿ, ಬೆಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ನೈನಾ ಫುಲ್ ಬೇಜಾರಾಗಿದ್ದಲ್ಲ, ಬೈದ್ಬಿಟ್ಟೆ ನಾನು ಬೆಳಿಗ್ಗೆ. ನೈನಾ ಅಲ್ಲ ಬೆಚ್ಚ 2 ನಿಮಿಷ ಆಯ್ತಾ. ಸೊ ಈಗ ಬೆಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿಗೆ ಇವತ್ತು ಸ್ಟಿಚ್ ಬಿಚ್ಚಿಸ್ತಾ ಇದ್ದಾರೆ. ಸೊ ಸ್ಟಿಚ್ ಬಿಚ್ಚಿಸಿ ಹೋಗೋದು. ಸೊ ನೈಸ್. ಕಾರ್ ಚೇಂಜ್ ಮಾಡಿದೆ, ಯಾಕಂದರೆ ಆ ಕಾರಲ್ಲಿ ಅಮ್ಮ ಕೂರೋಕ್ಕಾಗಲ್ಲ ಅಂತ ಈ ಕಾರಲ್ಲಿ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಈ ಕಾರ್ ಓಡಿಸ್ದಾಗ ನಗ್ತಾಳೆ ಸುಮ್ಮನೆ. ನೋಡಲ್ಲಿ ಹಿಂಗೆ ನಗ್ತಾ ಇರೋದ ಗ್ಯಾಪಲ್ಲಿ ಫುಲ್ ಎಲ್ಬೋಡಂತೆ ನಾನು ಇದನ್ನ ಓಡಿಸಿದ್ರೆ. ಹೌದಾ ನೈನಾ? ಯಾಕೆ ಹಾಗೇನು ಗೊತ್ತು, ಓಡಿಸ್ತದಲ್ಲ ಕರೆಕ್ಟಾಗಿ. ಸುಮ್ಮನೆ ನಗ್ತಾಳೆ. ಮಮ್ಮಿ ನಾನು ಎಲ್ಬೋಡ ಮಮ್ಮಿ? ಯಾರು ಹೇಳಿದೆ ಹೇಳ್ಬೋದು ಅಂತ? ನಯನ ನಯನನೇ ಹೇಳ್ತಾ ಇರೋದು. ನಾ ಬೆಂಗ್ಳೂರ್ಗೆ ಹೋಗ್ತಿದ್ಯಲ್ಲ, ಏನ್ ಅನಿಸ್ತಿದೆ? ಹೇಗೆ ಅನಿಸ್ತಿರುವ? ಅಲ್ಲಿ ಇವಾಗ ಗಾಳಿ ತಗೊಬೇಕು. ಓಕೆ ಹೊಗೆ ತಗೋಬೇಕು. ಇಲ್ಲಿ ಫುಲ್ ನ್ಯಾಚುರಲ್ ಗಾಳಿಯಲ್ಲಿ ಬಂದು ಈಗ ಫುಲ್ ಅಲ್ಲಿಗೆ ಹೋಗಿ ಪೊಲ್ಯೂಷನ್ ಅಲ್ಲ. ಇವಾಗ ಇರಲ್ಲ ಅನ್ಸುತ್ತೆ, ಮಳೆ ಅಲ್ವಾ ಅಲ್ಲೂ ಕಮ್ಮಿ ಆಗಿರುತ್ತೆ. ಬಟ್ ಅಷ್ಟೊಂದು ಪೊಲ್ಯೂಷನ್ ಅಂತ ಹೇಳಕ್ಕಾಗಲ್ಲ ಅಲ್ಲ, ಈಗ ಮಳೆ ಅಲ್ವಾ. ಸೊ ಬೈಕ್ಗಳು ಕಮ್ಮಿ ಆಗಿರುತ್ತಲ್ಲ, 2 ವೀಲರ್ಸ್ ಕಮ್ಮಿ ಆಗಿರುತ್ತೆ. ಫೇವ್ರೆಟ್ ಜಾಗ ಮತ್ತೆ ಬಂತು. ನಾನು ಇದು ಮಿಸ್ ಮಾಡ್ಕೊಳಲ್ವಾ ನೇಚರ್? ಹಾಗೇವಿ. ಇಷ್ಟೊತ್ತವರೆಗೂ ಮಳೆ ಇತ್ತು, ಈ ಕಡೆ ಮಳೆನೇ ಇಲ್ಲ ಅಲ್ಲ ಏನೋ. ಅಲ್ಲಿ ಫುಲ್ ಎಷ್ಟು ಜೋರ್ ಮಳೆ. ಅಯ್ಯೋ, ಈಗ ಇಲ್ಲಿ ಫುಲ್ ಬಿಸಿಲು. ಏನ 4 ಅವರ್ಗೆ ಏನ್ ಮಾಡ್ತೀಯಾ? ಎಂಟರ್ಟೈನ್ಮೆಂಟ್ ಮಾಡು ನಾಯ್ನ. ಅಕ್ಕ ಏನು ಮಾಡು? ಬರ್ತೈತೆ. ಏನಾದ್ರೂ ಒಂದ್ ಸಾಂಗ್ ಆಡು, ಏನಾದ್ರೂ ಒಂದ್ ಗೇಮ್ ಆಡು. ಆಯ್ತು ಬಿಡು. ಈಗಷ್ಟೇ ನಾನೊಂದು ಟ್ರೂತ್ ಚಾಲೆಂಜ್ ಅಂತ ಹಾಕಿದ್ದೆ ಇನ್ಸ್ಟಾಗ್ರಾಮ್ ಸ್ಟೋರಿಗೆ. ಸೊ ಅಲ್ಲಿ ಎಲ್ಲರೂ ಒಂದಿಷ್ಟು ಟ್ರೂತ್ ಕ್ವೆಶನ್ಸ್ನ ಕೇಳಿದ್ದೀರಾ. ಸೊ ಅದಕ್ಕೆ ಆನ್ಸರ್ ಮಾಡೋಣ ಅಂತ. ಬಟ್ ನಾನು ಒಬ್ಳೆ ಆನ್ಸರ್ ಮಾಡಲ್ಲ ಇವತ್ತು, ನಯನ ಸೇರಿ ಆನ್ಸರ್ ಮಾಡ್ತಾಳೆ. ಓಕೆ ನಯನ? ನಯನ ಫಸ್ಟ್ ಕ್ವೆಶನ್ ಓದು. ಆರ್ ಯು ಸಿಂಗಲ್? ಹೇಳು. ನೀಕಾ? ಎಸ್. ನೋ ನಾನು ಹಾಕನೇನಿ. ಅವಳಿಗೆ ನಂಗೆ ಅನ್ಕೊಂಡೆ ನಾನು. ನೆಕ್ಸ್ಟ್ ಕ್ವೆಶನ್. ವಾಟ್ ಈಸ್ ಯುವರ್ ಬೆಸ್ಟ್ ಲೆಸನ್ ಯೂಟ್ಯೂಬ್ ಹ್ಯಾಸ್ ಥಾಟ್? ಟು ಬಿ ಕನ್ಸಿಸ್ಟೆಂಟ್, ಅಂದ್ರೆ ಯಾವ ತರ ಕನ್ಸಿಸ್ಟೆಂಟ್ ಆಗಿ ಇರಬೇಕು ಅನ್ನೋದು ಅಂಡ್ ಹೇಳ್ಕೊಟ್ಟಿದೆ ಅಷ್ಟೇ. ವಿಚ್ ಬ್ರ್ಯಾಂಡ್ ಹೆಲ್ಪ್ ಟು ಲಿಪ್ ಪಿಗ್ಮೆಂಟ್ಸಾ? ಅದನ್ನ ನಾನು ಆಲ್ರೆಡಿ ಟ್ಯಾಗ್ ಮಾಡಿದ್ದೆ, ಬೇಕಾದ್ರೆ ಇನ್ನೂ ಒಂದ್ಸಲ ಟ್ಯಾಗ್ ಮಾಡ್ತೀನಿ ಆಯ್ತಾ. ಸೊ ನೋಡಿ. ಯು ಆರ್ ಮೋಸ್ಟ್ ಪ್ರೌಡ್ ಅಂಡ್ ವೈ? ನಿಂಗೆ ಯಾವ್ದು ಇಷ್ಟ ನೈನಾ? ನಂದು ಯಾವ ವಿಡಿಯೋ ನಿಂಗೆ ಇಷ್ಟ? ತುಂಬಾ ಇಷ್ಟ. ಎಲ್ಲ ಚೆನ್ನಾಗೈತೆ. ನನಗೆ ಯಾವ್ದು ಇಷ್ಟ ಅಂದ್ರೆ ಇದು ಉಪೇಂದ್ರ ಸಾಂಗ್ ಮಾಡಿದ್ವಲ್ಲ ನನ್ನ ಮಲೇಷಿಯಾ. ಬಿಕಾಸ್ ಅದನ್ನ ಆಲ್ಮೋಸ್ಟ್ 4 days ಏನೋ ಶೂಟ್ ಮಾಡಿರೋದಲ್ಲ ನೈನಾ. ಸೊ ಐ ಆಮ್ ಪ್ರೌಡ್ ಆಫ್ ದಟ್ ವಿಡಿಯೋ. ಯಾಕಂದ್ರೆ ತುಂಬಾ ಬೇರೆ ಲುಕ್ಸ್ ಎಲ್ಲ ಮಾಡಿದ್ವಿ. ಸೊ ಇಟ್ ವಾಸ್ ಟಫ್ ಒನ್. Trip is most memorable trip and exciting trip, and I wish you get more and successful in your life. ನನಗೆ ಥೈಲ್ಯಾಂಡ್. ನೈನಾ ನಿಂಗೆ? ಕೇರಳ ಕೇರಳ ಅದೊಂದೇ ಹೋಗಿರೋದಲ್ಲ.
ಅದೊಂದೇನಾ? ಏನ್ ಸುಳ್ಳು ಹೇಳ್ತಾಳೆ ನೋಡು, ಸುಳ್ಳಿ. ಪಾಂಡಿಚೇರಿಗೆ ಹೋಗಿದ್ದಾಳೆ. ಸಾರಿ ಹೇಳು. ಪಾಂಡಿಚೇರಿ. ಪಾಂಡಿಚೇರಿನ ವಯನಾಡ ಟ್ರಿಪ್ ಕೇರಳ? ಪಾಂಡಿಚೇರಿ. ಹಾ. Which car are you planning to take? ನಗ್ತಾಳೆ. ಹೇಳು, ನನ್ನ ಕಾರ್ ತಗೋಬೇಕ ನಾನು ಮತ್ತೆ? ತಗೊಂಡಿದ್ಯಲ್ಲ. ಆಲ್ರೆಡಿ ಇದೆ ನನ್ನ ಹತ್ರ. ಐ ಹ್ಯಾವ್ ಥಾರ್ ರಾಕ್ಸ್, ಅದ್ರಲ್ಲೇ ಇದೆ ಆಲ್ರೆಡಿ. ಮತ್ತೆ ಇನ್ನೆಷ್ಟು ಕಾರ್ ತಗೊಳ್ಳಿ ನಾನು? ಬೇಡ, ಒಂದೇ ಸಾಕು. Rich people. ನೆಕ್ಸ್ಟ್ Moisturizer name. Huh? Moisturizer name. ಮಾಯಶ್ಚರೈಸರ್ ನೇಮಾ? ಮಾಯಶ್ಚರೈಸರ್ ಓಕೆ, ನಾನು ಆಲ್ರೆಡಿ ಹಾಕಿದ್ದೀನಿ. ಓಕೆ, ಚೆಕ್ ಮಾಡಿ. Whom do you trust the most? ಮೀ, ಮೈ ಸೆಲ್ಫ್ ಅಂಡ್ ಐ. Correct. ನೀನು? Right. ನೀನು? ಅದಷ್ಟೇ. ನೀನು ಅಷ್ಟೇ. ಮೀ, ಮೈ ಸೆಲ್ಫ್ ಅಂಡ್ ಐ. Acha. Here that you are from Cook, so you eat pork. ಎಸ್, ನೈನು ಯು ಈಟ್ ಪೋರ್ಕ್. Yes. ಈಗಾಗಲ್ಲ ಇಲ್ಲಿ. ಈಗ ತಿನ್ನಕ್ಕಾಗಲ್ಲ ಅವಳಿಗೆ, ಬಟ್ ಯಾ ಐ ಡೂ. ನಿಮ್ಮ ಫೋನ್ ಗೂಗಲ್ ಪೇ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಟ್ ಪ್ರೆಸೆಂಟ್ ಹೇಳಿ ಇವಾಗ. ನೈನ್ ಹೇಳು. ಐ ಲವ್ ಯು ವರ್ಷ. ನಿಂದೇಳು. ಎಷ್ಟೈತೆ ಹೇಳು. ಅಂದ್ರೆ ರೈಟ್. ನಂದು ಐ ಥಿಂಕ್ ಒಂದು 12,000 ಇದೆ ಅಷ್ಟೇ. ನೆಕ್ಸ್ಟ್ ಅಬೌಟ್ ಟೀತ್ ಅಲೈನ್ಸ್. ಟೀತ್ ಅಲೈನರ್ಸ್. ನೀನ್ ಹೇಳು. ನಯನ ಇದಕ್ಕೆ ಒಳ್ಳೆ ಕ್ಯಾಂಡಿಡೇಟ್. ಹೇಳು ನೀನು. ಏನಂದ್ಲಿ? ಅದೇ ಈಗ ಟೀತ್ ಅಲೈನರ್ ನೀನ್ ಹಾಕಿದ್ಯಲ್ಲ, ಇದಕ್ಕೆ ಏನ್ ಹೇಳ್ತೀಯಾ? ನೋವಾ? ಬ್ರೇಸಸ್. ಯಾ, ಇನ್ವಿಸಲೈನ್ ಅಂದ್ರೆ ನನ್ಗೆ ಅದೂ ಪೇನ್ ಇರುತ್ತೆ ಆಯ್ತಾ, ಬಟ್ ಯಾ ಸ್ವಲ್ಪ ಲೇಟ್ ಪ್ರಾಸೆಸ್ ಅಂಡ್ ಟೈಮ್ ತಗೊಳುತ್ತೆ. ಇದಕ್ಕೂ ಟೈಮ್ ತಗೊಳುತ್ತೆ. ಬಟ್ ಏನಂದ್ರೆ ಇನ್ವಿಸಲೈನ್ ಅಲ್ಲಿ ಅದನ್ನ ಬಿಚ್ಚಿ ಏನಾದ್ರು ತಿನ್ಬೋದು, ಬಟ್ ನಯನಾಗೆ ಏನು ತಿನ್ನಕ್ಕಾಗಲ್ಲ, ಅಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್. What was most challenging special effects and makeup look you ever create? ವೆನಮ್. ನಾನು ಅದೇ ನನ್ನ ಅಕ್ಕ. ನೀನು? ನಾನು ಅದೇ ಅನ್ನಕೊಂಡೆ. ಹೌದು, ಅದು ಆಕ್ಚುಲಿ ಎಷ್ಟು ಕಷ್ಟ ಆಯ್ತು ಗೊತ್ತಾ ಮಾಡಕ್ಕೆ, ಬಿಕಾಸ್ ಅದು ಶೂಟ್ ಮಾಡೋದಕ್ಕೂ ಅಷ್ಟೇ ತುಂಬಾ ಕ್ರಿಯೇಟಿವ್ ಆಗಿ ಶೂಟ್ ಮಾಡಿದ್ವಿ, ಸೊ ಇಟ್ ಟುಕ್ ಟೈಮ್. ಅದೇ ನನ್ನ ಕೈ ಇಟ್ಟು ಯಾರಲ್ಲ. your weight height. ನೀನೆಲ್ಲ ಏನೋ ಫಸ್ಟ್ ನಿನ್ ಹೈಟ್ ನಿನ್ weight ಹೇಳು. ನಂದು weight ಹೇಳ, height ಇರ್ತೀನಿ. ಹೇಳು. ಹೆಚ್ಚಗಪ್ಪ ಹೆಚ್ಚಗಕ್ಕ 5 5'5". 5'5". 8 ಹೇಳಲ್ಲ. weight ಹೇಳು. ಇವಾಗ 44.3. ಆಹಾ, ಸಾಧನೆ ಅವಳ್ದು. ಸರಿ. ನಾನು ಹೈಟು 5'5" ಅಂಡ್ ಇದು weight 60. ನೇನ? ಸಾರಿ ಅಕ್ಕ, ಫಸ್ಟ್ ಕಾಂಟೆಂಟ್ ಕ್ರಿಯೇಟ್ ಯಾರು ಮೊಬೈಲ್ ಅಲ್ಲಿ ಮಾಡಿದೆ ವೆನ್ ಯು ಸ್ಟಾರ್ಟ್? ನಾನು ಶುರು ಮಾಡಿದ್ದು 2016 ಐ ಗೆಸ್. 15 ಅಕ್ಕ. 15 16 ಏನೋ ಐ ಸ್ಟಾರ್ಟೆಡ್. 15. ಯಾ, ಅಂಡ್ ನಾನು ಫಸ್ಟ್ ವಿಡಿಯೋ ಮಾಡ್ತಾ ಇದ್ದಿದ್ದು ಸ್ಯಾಮ್ಸಂಗ್ ಫೋನಲ್ಲೇ. ನೀನು? ನಾನು. ಅವಳಿಲ್ಲ. ನೆಕ್ಸ್ಟ್. ನೀವು ಯಾವ ಹೇರ್ ಕಟ್ ಶಾರ್ಟ್? ನೀವ್ ಯಾವಾಗ್ಲೂ ಹೇರ್ ಕಟ್ ಶಾರ್ಟ್ ಮಾಡಿಸ್ತಿದ್ರಿ, ಇವಾಗ ಯಾಕೆ ಲಾಂಗ್? ರೀಸನ್ ಏನು ಅಕ್ಕ? ಎಂತ ಇಲ್ಲ, ಇಷ್ಟ ನನ್ಗೆ ಈಗ ಲಾಂಗ್ ಹೇರ್ಸ್, ಅದಕ್ಕೆ. ಅಲ್ಲ ನೈನಾ? ಯಾ, ಶಾರ್ಟ್ ಹೇರ್ ಕಟ್ ಅದು ಇಷ್ಟನೇ ಆಯ್ತಾ. ಏನ್ ಮಾಡೋದು, ಶಾರ್ಟ್ ಹೇರ್ ಇದ್ದಾಗ ಲಾಂಗ್ ಹೇರ್ ಬೇಕು ಅನ್ಸುತ್ತೆ, ಲಾಂಗ್ ಹೇರ್ ಇದ್ದಾಗ ಶಾರ್ಟ್ ಹೇರ್ ಬೇಕು ಅನ್ಸುತ್ತೆ. ಅಲ್ಲ ನೈನಾ? ಅದಕ್ಕೆ ನಾನು ಈಗ ಏನ್ ಮಾಡಿದ್ರು, ಒಂದು ವಿಗ್ ತರಿಸ್ಬಿಟ್ಟಿದ್ದೀನಿ ಆಯ್ತಾ ಶಾರ್ಟ್ ಹೇರ್ದು. ಸೊ ಶಾರ್ಟ್ ಹೇರ್ ಬೇಕು ಅನ್ಸಿದಾಗ ಅದನ್ನ ಹಾಕೋತೀನಿ ಅಷ್ಟೇ. ಅದೇನಾ, ಸುಮ್ನೆ ಯಾಕೆ ಕೂದಲನ್ನೆಲ್ಲ ಕಟ್ ಮಾಡೋದು. ನಿಂಗೆ ಶಾರ್ಟ್ ಹೇರ್ ಇಷ್ಟನಾ? ಅದೇ, ಅವಳು ಚಿಕ್ಕ ವಯಸ್ಸಿಂದನೂ ಶಾರ್ಟ್ ಹೇರ್ ಇಷ್ಟ ಅವಳಿಗೆ. ನೆಕ್ಸ್ಟ್. ಲಾಂಗ್ ಇಟ್ಟಿತ್ತು ಅಷ್ಟೇನಾ? ಅಷ್ಟೇ. ಅಷ್ಟೇ ಗೈಸ್, ನಮ್ಮ ಒಂದು ಕ್ವೆಶನ್ ಮುಗೀತು. ಅಷ್ಟೇ ಮುಗೀತು ನಮ್ಮ ಟ್ರೂತ್ ಚಾಲೆಂಜ್. ಎಲ್ಲ ಟ್ರೂತ್ ಹೇಳಿರೋದು ಅಲ್ಲನೇನಾ? ಅರ್ಥ ಆಯ್ತು ಅಲ್ವಾ? ಈಗ ಬ್ಯಾಂಗ್ಳೂರ್ ಬಂತು. ಬ್ಯಾಂಗ್ಳೂರ್. ಅಯ್ಯೋ ರಾಮ, ಇದು ಹೇಗಿದೆ ಗೊತ್ತಾ? ಅದೊಂದು ವಿಡಿಯೋ ಇದೆ ಗೊತ್ತಾ ನೇನಾ?
ಫಸ್ಟ್ ಜಿಗಿ 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 ಸೌಂಡ್, ಆಮೇಲೆ ಮತ್ತೆ ಅದೊಂದು ಪೀಸ್ಫುಲ್ ಸೌಂಡ್, ಅಲ್ಲ ಆ ತರದ. ಅಲ್ಲಿ ಫುಲ್ ಪೀಸ್ಫುಲ್ ಇತ್ತು, ಇಲ್ಲಿ ಬಂದದ್ದು ಫುಲ್ ಜಿಗಿ 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 ಜಿಗಿ. ಅಯ್ಯೋ ಟ್ರಾಫಿಕ್ ಹೋಗ್ತಿದ್ದಾನೆ. ಹೇಗ ಅನಿಸ್ತಿದ್ದಾನೆ ನಾ ಬೆಂಗಳೂರು? ಸ್ವಲ್ಪ ಮನೆಗೆ ಬಂದ ಅನ್ಸೈತೆ ಆಗ. ಅಲ್ಲ ಬಟ್ ಹೇಗಿದೆ ಹೀಗೆ ಹೈವೇ ಎಲ್ಲ? ಬಟ್ ಇವತ್ತೇನ್ ಅಷ್ಟಿಲ್ಲ, ಯಾಕೆಂದ್ರೆ ಎಷ್ಟು ಟೈಮ್ 6 ಆದ್ರೂ ಅಷ್ಟೇನ್ ಕಾಣಿಸ್ತಾ ಇಲ್ಲ. ಅಲ್ಲ ಮಂಡೇ, ಅದಕ್ಕೋಸ್ಕರ ಅಷ್ಟು ಟ್ರಾಫಿಕ್ ಅನಿಸ್ತಾ ಇಲ್ಲ. ಅತ್ಯಾ ನೋಡೋಣ. ನೈನಾ ಈಗ ಚಾರ್ಲಿ ಹೆಂಗ್ ವೇಟ್ ಮಾಡ್ತೀನಿ ಚಾರ್ಲಿ ಫುಲ್ ನೈನಾ ಅಳ್ತಾ ಇದ್ಲು ಮೊನ್ನೆ ಚಾರ್ಲಿ ನೋಡ್ಬೇಕು ಅಂತ. ತಾನೆ? ನಿಜ ಹೇಳು. ಹ್ಞೂ ಅಂತೆ. ಗೈಸ್, ಚಾರ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಾರಂತ ನೋಡಿ. ಮನೆಗೆ ರೀಚ್ ಆಯ್ತು ಆಯ್ತಾ? ಚಾರ್ಲಿ ಫುಲ್ ಮಾಂದಾರ ಎಣ್ಣೆ ಹೋಗ್ತೀನಿ. ಹೋಗ್ಬೋದಷ್ಟು ತುಂಬ ಪಾರ್ಸಲ್ಸ್ ಬಂದಿದೆ. ಇಲ್ಲ ಇದು ನಾನು ಆರ್ಡರ್ ಮಾಡಿದ್ದು. ಆ್ಯಂಡ್ ಲೋಪದ ಬರೋಣ. ಹಾಗೆ ದಿಸ್ ಇಸ್ ಅ ಸ್ಪೆಷಲ್ ಹ್ಯಾಂಪರ್. ನಿಮಿಷ. ಸೊ ಇದರೊಳಗೆ ಏನಿದೆ ಅಂತ ತೋರಿಸ್ತೀನಿ. ಹೇ ಹೋಗ್ರಿ. ಸೊ ವಿ ಹ್ಯಾವ್ ಓಕೆ ಸನಾ ಪೂವಯ್ಯ. ಶಿ ಈಸ್ ಲೈಕ್ ಅ ಸಿಸ್ಟರ್ ಫಾರ್ ಮೀ. ಆ್ಯಂಡ್ ಯಾ, ಈಗ ಅವರೊಂದು ಹೊಸ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ, ಅ ಬಿಸ್ನೆಸ್. ವಾವ್, ನೋಡಿ ಅವರ ಮೆನ್ಯೂ ಏನೇನಿದೆ ಅಂತ. ದೇ ಹ್ಯಾವ್ ಕ್ಲಾಸಿಕ್ ಮಿಲ್ಕ್ ಚಾಕ್ಲೇಟ್, ಕ್ಲಾಸಿಕ್ ಡಾರ್ಕ್ ಚಾಕ್ಲೇಟ್. ಡಾರ್ಕ್ ಚಾಕ್ಲೇಟ್ ವಿಲ್ ಬಿ ನೈಸ್, ಬಟ್ ನನಗೇನು ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಯಾ, ಇಷ್ಟು ಮೆನ್ಯೂಸ್ ಇದೆ. ಆ್ಯಂಡ್ ದೇರ್ ಆರ್ ಪ್ರೀಮಿಯಮ್ ones also, like tiramisu, blueberry cream, strawberry cream. Nice. ಹಾಗೆ we have some stickers and we have ಇದೆಂತ ಕುಕ್ಕೀಸ್ ಅಲ್ಲ? ಕ್ಯಾಂಡಲ್ ಅಲ್ಲ ಇದು. ಇಟ್ಸ್ ಕ್ಯಾಂಡಲ್ ಅಲ್ಲ ಇದು. ಅಲ್ಲ, ಇದಷ್ಟೇ ಕ್ಯಾಂಡಲ್ ಏನಾ? ಹಾಂ, ಇದಷ್ಟೇ ಕ್ಯಾಂಡಲ್. ಇದು ಕ್ಯಾಂಡಲ್. ಆ್ಯಂಡ್ ಇದರೊಳಗೆ ವಿ ಹ್ಯಾವ್ ಇದು ನಾನು ಆಮೇಲೆ ತೋರಿಸ್ತೀನಿ, ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಬೇಕು. ಸುಮ್ಮನೆ ಕೂತಿರ್ತಾನೆ, ನಾನು ಕಿವಿ ನೋಡ್ಕೊಳ್ಳಿ. ಚಪ್ಪನು ಗೊತ್ತಿ ಅಲ್ಲಿ ಕಿವಿ ಹಿಂದೆ ಇದ್ದಿದ್ದು ಮುಂದೆ ಬರ್ತಾನೆ. ಚಾರ್ಲೆ ಏನು ಗೊತ್ತಾ, ನನಗೆ ಡೋನಟ್ಸ್ ಇಷ್ಟ ಆಯ್ತಾ. ಆ್ಯಂಡ್ ದಿಸ್ ಇಸ್ ರಿಯಲಿ ಅ ನೈಸ್ ಡೋನಟ್. ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ನಾನೊಂದು ಡೋನಟ್ಸ್ನ ತಿಂದು. ದಿಸ್ ಇಸ್ ರಿಯಲಿ ನೈಸ್, ಬಟ್ ದಿಸ್ ಇಸ್ ನಾಟ್ ಅ ಡೋನಟ್ ಅಲ್ಲ. ಓಡಿ ಕಾಲ್ಡ್ ಏನು ಹೇಳ್ತಾರೆ ಹೇಳು. ಸೊ ಗೈಸ್, ಇದನ್ನು ಟ್ರೈ ಮಾಡ್ತೀನಿ ಆಯಿತಾ. ಇದು ತುಂಬಾ ಚೆನ್ನಾಗಿದೆ. ಇದು ಹೇಸಲ್ ಫ್ಲೇವರ್ದು. ಹಾಗೆ ಇದು ರೋಸಿ ಅಂತ ಹೆಸರು. ಇದು ಆ್ಯಕ್ಚುಲಿ ಪೀನಟ್ ಥರ ಟೇಸ್ಟ್ ಆಗ್ತದೆ, ಬಟ್ ನಂಗೆ ಗೊತ್ತಿಲ್ಲ ಅದು ಅಂತ. ಹಾಗೆ ಇದ್ರಲ್ಲಿ ಇದು ಪಿಸ್ತಾಶಿಯೋ. ಇದಂತೂ ಸ್ಟಫಿಂಗ್ ಮಸ್ತ್ ಅದ. ಲಿಲಿ, ನಾನು ಸೇಮ್ ಡ್ರೆಸ್. నేను ಅವಡಕ್ಕೆ ಮಿನುಟ್ಲಿ నేను ಲಿಲಿನ ತುಂಬಾ ದಿನ ಆಗಿತ್ತಲ್ಲ ನೋಡಿ, ಅದಕ್ಕೆ ಅಲ್ಲಿ ಹೆಂಗ್ ಇರ್ತಾಳೆ ಲಿಲಿ. ಲಿಲಿ 9 ರೂಪಾಯಿ ಪೊಪ್ಲೆ ಕಾಕ್ ನೀನು ಕಾಕೋ. ಮತ್ತೆ ನೋಟು ಪಾಪ ಮುಟ್ಟೋಗ್ ನೋಟ್ಕೊಂಡ್ಯಾ ಲಿಲಿ ಫಸ್ಟ್ ಹೊಂಟಿರ್ತ. ನೋಟು ಗುರ್ರ ನೋಟು ಗುರ್ರನು ಹೋದ ಅಂದಲು. ಫೇಸ್ ಆಫ್
ಲಿಲೆ ಬೈ ಬೈ ಲಿಲೆ ಲಿಲೆ ನಯನ ಮುದ್ದು ಹೇಳ್ಬಿಡ್ಸೋರಿ ಇದಾ ಬಿಡು ಐತಿ ಹೋಗ್ಬೇಕು ಮಾಡಿದ್ವಿ ಅದು ಎಕ್ಕಾಡ್ತದೆ ನೋಡ್ತೀಯಾ ಡೇಟ್ ಎಂಡ್ 2027 ಗಂಟೆ ಹೋಗ್ಬೇಕು ಅದು ಎಲ್ಲಿ ಅಕ್ಕ ಅದೆರಡು ಸೈಡ್ ಇಟ್ಕೊಂಡು ಮಾಡಬೇಕು ನಾಯನ ನೋಡಿ ಆಯ್ತಾ ಇದು ದೋಸೆ ಆಯ್ತಾ ಲಿಲಿ ದೋಸೆ ಲಿಲಿ ದೋಸೆ ಅವ್ರು ಗೊತ್ತು ಇದು ದೋಸೆನೇ ಅಂತ ದೋಸೆನೇ ಮಾಡ್ಬೋದು ಇದ್ರಲ್ಲಿ ಅಂತ ಗೊತ್ತು ಹಿಂಗಾಗಿ ನಿಮ್ಮ ತಂಗಿ ನನಗೀಗ ಡಿನ್ನರ್ ಪ್ಲೇಟ್ ಮಾಡಿಕೊಟ್ಟಿದ್ದಾರೆ ಇದು ಬೀಟ್ರೂಟ್ ಹಾಗೆ ವಿ ಹ್ಯಾವ್ ಸಮ್ ಪ್ರೋಟೀನ್ ಆ್ಯಂಡ್ ವಿ ಹ್ಯಾವ್ ಸಮ್ ದಾಲ್ ನಾನದು ಇಷ್ಟ ಚಾರ್ಲಿ ನಿಂದ ಆಯ್ತಾ ಏನ ಚಾರ್ಲಿಗೆ ಬೇಕಂತ ಊಟ ಮತ್ತೆ ಸೊ ವಾಚಿಂಗ್ ನನಗೆ ಪಾರ್ಸಲ್ ಬಂದಿದೆ ಇದು ಸೊ ಇದು ಈ ಥರ ಇದೆ ಇದು ಜಂಪ್ ಸೂಟ್ ಆಯಿತಾ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಉದ್ದ ಕೂಡ ಇದೆ ನೈಸ್ ಕ್ವಾಲಿಟಿನೂ ಚೆನ್ನಾಗಿದೆ ಸ್ಟ್ರೆಚ್ಚಿ ಸೆಕೆಂಡ್ ಜಂಪ್ ಸೂಟೇ ಬರ್ತಿದ್ದು ಬ್ಲ್ಯಾಕ್ ಕಲರ್ ಇದೆ ಆ್ಯಂಡ್ ಇದೊಂಚೂರು ಡಿಸೈನ್ ಬೇರೆ ಇದೆ ಇದರಲ್ಲಿ ಲೇಸ್ ಇಲ್ಲ ಆ ಒಂದು ಬ್ಲೂ ಅಲ್ಲಿ ಲೇಸ್ ಇತ್ತು ಅಷ್ಟೇ ಡಿಫ್ರೆನ್ಸ್ ಸ್ಕಿನ್ ಕೇರು ಮುಗೀತು ಹೇರ್ ಕೇರ್ ಎವ್ರಿಥಿಂಗ್ ಇಸ್ ಡನ್ ಏನು ಗೊತ್ತಾ ನಾನು ಹೀಗೆ ಒಂದಿಷ್ಟು ಕಾಮೆಂಟ್ಸ್ನ ನೋಡ್ದಾಯ್ತಾ ನನಗೆ ಅದನ್ನ ಈಗ ಓಪನ್ ಮಾಡಿ ಕಮೆಂಟ್ಸ್ ಓದೋಕ್ಕಾಗಲ್ಲ ಬಟ್ ಆದರೂ ನನ್ನ ತಲೆಯಲ್ಲಿದೆ ಕಮೆಂಟ್ಸ್ ಎಲ್ಲ ಸೊ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್ ದ್ಯಾಟ್ ಮತ್ತೆ ಸಿಂಪತಿ ತೊಗೋತಾ ಇದೆಯಾ ಆರ್ ಸಮಥಿಂಗ್ ಓಕೆ ಲೆಟ್ಸ್ ಜಸ್ಟ್ ಲೀವ್ ದಟ್ ಟಾಪಿಕ್ ಮತ್ತೆ ಅದನ್ನ ಹೇಳಿದ್ರೆ ಮತ್ತೆ ಹೇಳ್ತೀರಾ ಓಕೆ ದೇ ವಾಸ್ ಒನ್ ಮೋರ್ ಕಮೆಂಟ್ ಏನಂದರೆ ಈಗ ನನ್ನ ತಂಗಿ ಜೊತೆ ಮಾಡ್ತಿರೋದಕ್ಕೆ ಈಗ ಯಾಕೆ ಈಗೇನು ನಿನ್ನ ತಂಗಿ ಜೊತೆ ಮಾಡ್ತಿಲ್ವಾ ಇಟ್ ಈಸ್ ನಾಟ್ ಲೈಕ್ ಯೂಸಿಂಗ್ ಯುವರ್ ಫ್ಯಾಮ್ಲಿನ ಅಂತೆಲ್ಲ ಹೇಳ್ತಾ ಇದ್ರಿ ಯಾಕೆ ನಂಗೆ ಗೊತ್ತಿಲ್ಲ ವೈ ದಿಸ್ ಪೀಪಲ್ಸ್ ಅಂದರೆ ಈ ಥರದೊಂದು ಜನ ನನ್ನ ಅಷ್ಟು ಹೇಟ್ ಮಾಡ್ತಾರಂತ ಇಟ್ಸ್ ಓಕೆ ಹೇಟ್ ಮಾಡಿ ಆ್ಯಂಡ್ ದೆರ್ ಆರ್ ಪೀಪಲ್ ಹೂ ಲವ್ಸ್ ಮೀ ಆಲ್ಸೋ ಐ ಆಮ್ ನೋ ಬಡಿ ಟು ಸೇ ಅಲ್ವಾ ಹೇಟ್ ಮೀ ಆರ್ ಲವ್ ಮೀ ಅಂತ ಸೊ ಆ ಥರದೊಂದು ವರ್ಷ ಯಾವಾಗಲೂ ಹೊಟ್ಟೋದ್ಲು ದಟ್ ಬೆಗಿಂಗ್ ಥಿಂಗ್ ಈಸ್ ನಾಟ್ ಎನಿ ಮೋರ್ ಸೊ ಈಗ ಎಂತ ಅಂದರೆ ಜಸ್ಟ್ ಥಿಂಕ್ ವಯ್ಯೋ ಅಂದರೆ ನೀವೆಲ್ಲ ಯಾಕೆ ಅಷ್ಟು ಹೀಟ್ ಮಾಡ್ತಿದ್ದೀರ ಆ್ಯಂಡ್ ಏನಂದರೆ ನನಗೀಗ ಡೈಲಿ ವ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ ಬಿಕಾಸ್ ನಾನು ಹಾಸ್ಪಿಟಲಿದ್ದೆ ಐ ಟೋಲ್ಡ್ ಯು ಗೈಸ್ ನಾನು ಹಾಸ್ಪಿಟಲ್ ಇರೋದ್ರಿಂದ ನನಗೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗಲ್ಲ ಅಂತ ಬಟ್ ಆದರೂ ಪೀಪಲ್ ಸ್ಟಾರ್ಟೆಡ್ ಸೇಯಿಂಗ್ ದಟ್ ಡೈಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಡೋಂಟ್ ಡು ಯಾಕೆ ಮಾಡ್ತೀಯಾ ಆ್ಯಂಡ್ ಫ್ಯೂ ವೆಲ್ ಲೈಕ್ ಯಾವಾಗಲೂ ಒಂದೇ ಮಾಡ್ತೀಯಾ ಬೋರ್ ಹೊಡಿಯುತ್ತೆ ಅಂತ ಸಿ ನನ್ನ ಡೈಲಿ ರೋಟೀನ್ ಅದೇ ಇರುತ್ತೆ ಐ ಹ್ಯಾವ್ ಟು ಶೋ ದ್ಯಾಟ್ ಥಿಂಗ್ ಓನ್ಲಿ ಸಿ ನನ್ನ ಲೈಫಲ್ಲಿ ತುಂಬ ಇನ್ನೂ ಬೇರೆ ಏನೇನೋ ವಿಷಯಗಳು ನಡೀತಿದೆ ಆಯಿತಾ ನಾನು ಎಲ್ಲನೂ ಶೇರ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಸೊ ದೇರ್ ಈಸ್ ಸಮಥಿಂಗ್ ಎಂತ ಅಂದರೆ ಆ ಒಂದು ಪ್ರೈವಸಿ ಅನ್ನೋದು ನನಗೆ ಬೇಕಾಗುತ್ತೆ ಸೊ ಆ ಒಂದು ಪ್ರೈವಸಿಯಲ್ಲಿ ಏನೇನು ವಿಷಯ ಇದೆ ಅದನ್ನು ಪ್ರೈವೇಟಲ್ಲಿ ಏನೇನು ವಿಷಯ ಇದೆ ಅದನ್ನು ನಂಗೆ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಸಿ ನನಗೆ ಮನ್ಸಾರೆ ನಂಗೆ ಓಕೆ ಆಯಿತು ಐ ನೀಡ್ ಟು ಶೇರ್ ವಿತ್ ಯು ಗೈಸ್ ಅಂದರೆ ಐ ವಿಲ್ ಶೇರ್ ಇಟ್ ಈ ಒಂದು ಪ್ರೈವೇಟ್ ವಿಷಯನ ನನಗೆ ಶೇರ್ ಮಾಡೋಂಥ ಸಿಚುವೇಶನ್ ಬರಲಿಲ್ಲ ಆ ಥರ ಬಂದಾಗ ಖಂಡಿತವಾಗ್ಲೂ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ತೀನಿ ಸೊ ಐ ಥಿಂಕ್ ಅಲ್ಲಿವರೆಗೂ ವೆಯ್ಟ್ ಮಾಡ್ಬೋದು ಏನು ಗೊತ್ತಾ ಈಗ ನೀವು ಸಪೋರ್ಟ್ ಮಾಡ್ತೀರಾ ಆ ಥರದೊಂದು ವಿಷಯ ಬಂದು ಇಫ್ ಯು ಗೈಸ್ ಕಮೆಂಟ್ಸ್ ವಾವ್ ಈ ಥರದೊಂದು ಬ್ಲಾಗ್ ವೆಯ್ಟ್ ಮಾಡ್ತಿದ್ವಿ ಅದು ಐ ಫೀಲ್ ಇಟ್ಸ್ ಲೈಕ್ ನನ್ನ ಒಂದು ಲೈಫ್ನ ನಾನು ಮೀಡಿಯಾಗೆ ಇಟ್ಟಿದ್ದೀನಿ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಸೊ ನನಗೆ ಆ ಥರದ್ದು ಬೇಡ ಅನ್ನೋದಕ್ಕೋಸ್ಕರ ನಾನು ನನ್ನ ಪಾಡಿಗೆ ನಾನು ಮಾತ್ರ ವ್ಲಾಗ್ ಮಾಡ್ತಾ ಇರೋದು ಸೊ ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ ಸೊ ಐ ವಾಂಟ್ ಅದು ಹೇಗೆ ಅಂದರೆ ಓ ವಾವ್ ನೈಸ್ ವರ್ಷ ಈ ಥರ ಅವಳು ಬೇರೆ ಏನೋ ವಿಷಯ ತೋರಿಸ್ದಿರೋನು ಶಿ ಕ್ಯಾನ್ ಗೆಟ್ ವ್ಯೂಸ್ ಆ್ಯಂಡ್ ಲೈಕ್ಸ್ ಆ್ಯಂಡ್ ವಾಟ್ ಎವರ್ ಶಿ ಕ್ಯಾನ್ ಗೆಟ್ ದಟ್ ಎಂಗೇಜ್ಮೆಂಟ್ ಅಂತ ನನಗೆ ಆಗಬೇಕು ಅದನ್ನು ಬಿಟ್ಟು ಆ ಥರದನ್ನೆಲ್ಲ ತೋರಿಸಿ ಐ ಹ್ಯಾವ್ ಟು ಗೇನ್ ವ್ಯೂಸ್ ಆರ್ ಎಂಗೇಜ್ಮೆಂಟ್ ಆರ್ ಲೈಕ್ಸ್ ಅಂದರೆ ನಂಗೆ ಆ ಥರದ್ದು ಬೇಡ ಅನ್ನೋದಕ್ಕೋಸ್ಕರ ಐ ಆಮ್ ಡೂಯಿಂಗ್ ಇಟ್ ಅಲೋನ್ ಆ್ಯಂಡ್ ನನ್ನ ತಂಗಿನ ಸೇರಿಸ್ಕೊತಾ ಇರ್ತೀನಿ ಬಿಕಾಸ್
ಅವಳಿಗೂ ಪ್ರಮೋಷನ್ಸ್ ಅದು ಇದು ಮಾಡ್ಬೇಕಂತ ಇಷ್ಟ ಇದೆ. ಸೊ ಶಿ ಈಸ್ ಇಂಟ್ರೆಸ್ಟೆಡ್ ಇನ್ ದಿಸ್ ಸೋಷಿಯಲ್ ಮೀಡಿಯಾ, ಅದಕ್ಕೋಸ್ಕರ ಮಾಡಿಸ್ತಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಅವಳನ್ನ ಆದಷ್ಟು ಆ್ಯಡ್ ಮಾಡ್ತೀನಿ. ಸೊ ಶಿ ಕ್ಯಾನ್ ಲರ್ನ್ ಟಾಕಿಂಗ್ ಆ್ಯಂಡ್ ಶಿ ಕ್ಯಾನ್ ಲರ್ನ್ ಯಾವ ಥರ ವ್ಲಾಗಿಂಗ್ ಮಾಡ್ಬೋದು ಅದು ಇದು ಅಂತಕ್ಕೋಸ್ಕರ ಐ ಆಮ್ ಡೂಯಿಂಗ್ ದ್ಯಾಟ್ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನು ಯೂಸ್ ಮಾಡಿಕೊಂಡು ಅದು ಇದು ಆ ಥರದ್ದೆಲ್ಲ ಏನೂ ಇಲ್ಲ, ಮಣ್ಣು ಇಲ್ಲ, ಆಯಿತಾ. ಸೊ ಆ್ಯಂಡ್ ಇನ್ನೊಬ್ರು ಯಾರೋ ಕಮೆಂಟ್ ಹಾಕಿದ್ರು ಸೇಯಿಂಗ್ ದ್ಯಾಟ್ ನೀವು ಯಾಕೆ ಯಾರಾದರೂ ಹೇಟ್ ಕಮೆಂಟ್ ಹಾಕಿದ್ರೆ ಅವ್ರ ಮೇಲೆ ಆ ಥರ ಉರ್ಕೊಂಡೆಲ್ಲ ಹೇಳ್ತೀರಾ, ಯಾಕೆ ಈ ಥರ ರ್ಯಾಶ್ ಆಗಿ ಮಾತಾಡ್ತೀರಾ, ದೇ ಆರ್ ಆಲ್ಸೋ ಯುವರ್ ಫಾಲೋವರ್ಸ್ ಅಲ್ವಾ ಅಂತ. ಫಾಲೋವರ್ಸ್ ಹೌದು, ಆಯಿತಾ. ದೇರ್ ಆರ್ ಗುಡ್ ಫಾಲೋವರ್ಸ್ ಆ್ಯಂಡ್ ಬ್ಯಾಡ್ ಫಾಲೋವರ್ಸ್. ನನಗೆ ಏನು ಕಮೆಂಟ್ ಮಾಡ್ತಾರೋ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ನಾನು ಅದಕ್ಕೆ ರಿವರ್ಸ್ ಹೇಳೇ ಹೇಳ್ತೀನಿ, ಬಿಕಾಸ್ ಅದು ನನ್ನ ವಿಷಯದ ಬಗ್ಗೆ ಮಾತಾಡಿರೋದು ಅಲ್ವಾ. ಸೊ ಇಫ್ ದೇ ಆರ್ ಗಿವಿಂಗ್ ಮೀ ಹೇಟ್, ಐ ವಿಲ್ ಗಿವ್ ಲವ್ ಅನ್ಲೆಸ್ ಅಂಟಿಲ್ ಆ ಒಂದು ಹೇಟ್ ನನ್ನ ಮನಸ್ಸಿಗೆ ನನ್ನ ತಲೆಗೆ ಜಾಸ್ತಿ ಹೊಡಿಬಾರ್ದು. ಆ ಥರ ಇದ್ದರೆ ಮಾತ್ರ ನಾನು ಅವ್ರು ಏನಾದರೂ ಹೇಳಿದ್ರು ಐ ಬಿ ಲೈಕ್ ಓ ಹೌದಾ ಥ್ಯಾಂಕ್ ಯು ಅಷ್ಟೇ. ಅದನ್ನು ಬಿಟ್ಟರೆ ಇಫ್ ಇಟ್ ಟಚಸ್ ಮೈ ನರ್ವ್, ನಾನು ನಿಜವಾಗ್ಲೂ ಏನಾದರೂ ಹೇಳ್ತೀನಿ. ಮತ್ತೆ ಯಾರೋ ಕಮೆಂಟ್ ಹಾಕಿದ್ರು, ಈಗ ಒಂದು ಕಮೆಂಟ್ ಬಂತು, ಬೋರ್ ಆಗುತ್ತೆ ನೀವು ಈ ಥರ ಮೇಕಪ್ ವೀಡಿಯೋ ಅದು ಇದು ಮಾಡೋದು ಅಂತ. ನನಗೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಐ ಡಿಡ್ ದಿ ಮೇಕಪ್ ವೀಡಿಯೋ ವೇರ್ ಅಂದರೆ ನೋ ಫೌಂಡೇಶನ್ ಮೇಕಪ್ ಲುಕ್. ಅದು ಎಷ್ಟೋ ಜನಕ್ಕೆ ಯೂಸ್ಫುಲ್ ಕೂಡ ಆಗುತ್ತೆ, ಬಿಕಾಸ್ ಒಂದೊಂದು ಫೌಂಡೇಶನ್ ಕಾಸ್ಟ್ ತುಂಬಾ ಜಾಸ್ತಿನೇ ಇದೆ. ಸೊ ಅದಕ್ಕೋಸ್ಕರ ಐ ಡೂ ಸಮಥಿಂಗ್ ಅಫೋರ್ಡಬಲ್ ಅಂತ. ಅದರಲ್ಲೂ ನೀವು ಇಲ್ಲ ಹಂಗೆ ಹೆಂಗೆ ಗೊತ್ತಾ ಜನಕ್ಕೆ, ಇಫ್ ಸಮಥಿಂಗ್ ದೇ ಆರ್ ಗೆಟಿಂಗ್ ಇಟ್ ಫಾರ್ ಫ್ರೀ ಅಲ್ಲ, ದೇ ವಿಲ್ ನಾಟ್ ನೋ ದಿ ವ್ಯಾಲ್ಯೂ, ದೇ ಹ್ಯಾವ್ ಟು ಪೇ. ಆಗಷ್ಟೇ ಅವ್ರಿಗೆ ಆ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಏನೋ ಹೆಲ್ಪ್ ಆಗುತ್ತೆ ಅಂತ ಐ ಡಿಡ್, ಬಟ್ ಐ ಥಿಂಕ್ ಐ ನಾಟ್ ಡೂ ಎನಿ ಮೋರ್ ಮೇಕಪ್ ಟ್ಯುಟೋರಿಯಲ್ ವೀಡಿಯೋಸ್. ಮೇ ಬಿ ಐ ವಿಲ್ ಡೂ ಒನ್ ಡೇ, ಅದು ಬೇರೆ ಯಾವ್ದಾದ್ರು ವಿಷಯಕ್ಕಾಗಿರುತ್ತೆ, ಬಟ್ ನಾಟ್ ದಿ ಟ್ಯುಟೋರಿಯಲ್ಸ್ ಆ್ಯಂಡ್ ಐ ಆಮ್ ಡನ್ ವಿತ್ ದ್ಯಾಟ್. ಗೊತ್ತಿಲ್ಲ, ತುಂಬಾ ಬೇಜಾರಾಗ್ತಿದೆ, ಬಿಕಾಸ್ ಏನೋ ಡೈಲಿ ವ್ಲಾಗ್ ಅಂದಿದ ತಕ್ಷಣ ನಮ್ಮ ಇಡೀ ಲೈಫ್ನ ತೋರಿಸ್ಬೇಕು ಅನ್ನೋದು ಏನೂ ಇಲ್ಲ. ಇಟ್ಸ್ ಲೈಕ್ ಜಸ್ಟ್ ರೋಟೀನ್ ಏನೇನು ಮಾಡ್ತೀನಿ ಅನ್ನೋದು ಅಷ್ಟೇ ಇರಬೇಕು. ಐ ಡೋಂಟ್ ನೋ, I feel so sad today. Okay, thank you so much for watching. Bye bye. Love you all.